ನೀವು ಕೂಡ ಡಾಕ್ಟರ್ ಆಗಬೇಕೆ, ಕಡಿಮೆ ವೆಚ್ಚದಲ್ಲಿ ಅಬ್ರಾಡ್ನಲ್ಲಿ ಶಿಕ್ಷಣ ಕೂಡ ಪಡೆಯಬೇಕೆ, ನಿಮಗಿದೆ ಸುವರ್ಣ ಅವಕಾಶ. ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಕೂಡ ಡಾಕ್ಟರ್ ಆಗಬಹುದು. ಹೆಚ್ಚಿನ ಮಾಹಿತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿರ್ತೀನಿ. ಅದೇ ರೀತಿ ಗೂಗಲ್ ಫಾರ್ಮ್ ಕೂಡ ಇರ್ತದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಇಂದಿನ ಪ್ರಮುಖ ಮಾಹಿತಿ ಕೂಡ ಬಂದಿದೆ, ಸಿಹಿ ಸುದ್ದಿ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಡೈಲಿ ವಿಡಿಯೋಸ್ ಬೇಕಾದರೆ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಅಂದ್ಬಿಟ್ಟು ಸ್ಪಷ್ಟೀಕರಣ ಕೊಟ್ಟಿದೆ. CET ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ನೀಟ್ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ನೀಟ್ ಬರೆದರು, ಯಾರು ನೀಟ್ ಬರೆದಿದ್ದಾರೆ ಆ ವಿದ್ಯಾರ್ಥಿಗಳು ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ, ನೀವು ಗೌರ್ಮೆಂಟ್ ವೈದ್ಯಕೀಯ ಕಾಲೇಜುಗಳಲ್ಲಿ MBBS ಸೀಟ್ ಪಡ್ಕೋಬೇಕು ಅಂದರೆ ಸ್ಟೇಟಲ್ಲಿ CET ನೋಂದಣಿ ಮಾಡಿಸ್ಬೇಕು ಎಂಬ ನಿಯಮ ಈ ಹಿಂದೆಯಿಂದನೂ ಕೂಡ ಮುಂಚೆಯಿಂದ ಕೂಡ ಜಾರಿ ಇದೆ. ಇದು ಹೊಸ ನಿಯಮ, ಹೊಸದಾಗಿ ಏನೋ ಮಾಡಿದ್ದಾರೆ ಅಂತೇಳಿ ಸುದ್ದಿ ಕೂಡ ವೈರಲ್ ಆಗ್ತಿತ್ತು. ಅದರ ಬಗ್ಗೆ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಹೊಸ ನಿಯಮ ಜಾರಿಗೊಳಿಸುವುದರಿಂದ ಹಲವು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಗ್ತದೆ ಅಂತೇಳಿ ಕೆಲವರು ಆರೋಪಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಈ ಬಾರಿ ನೀಟ್ ಬರೆದ ಸುಮಾರು 2 ಲಕ್ಷ ವಿದ್ಯಾರ್ಥಿಗಳು CETಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 2 ಲಕ್ಷ ವಿದ್ಯಾರ್ಥಿಗಳು, ಇದರಲ್ಲಿ 50,000 ವಿದ್ಯಾರ್ಥಿಗಳು ಸ್ಟೇಟಿಂದ ಹೊರಗಡೆ ಅವರು ಇದ್ದಾರೆ. 2 ಲಕ್ಷ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 50,000 ವಿದ್ಯಾರ್ಥಿಗಳು ಸ್ಟೇಟಿಂದ ಹೊರಗಡೆ ಇದ್ದಾರೆ. ರಾಜ್ಯದಲ್ಲಿ ಅಂದರೆ ನಮ್ಮ ಸ್ಟೇಟಲ್ಲಿ ವೈದ್ಯಕೀಯ ಸೀಟ್ ಹಂಚಿಕೆಯನ್ನು ಬಂದ್ಬಿಟ್ಟು ನಿರ್ವಹಣೆ ಕೂಡ ಮಾಡ್ತಾ ಇದೆ ಮ್ಯಾನೇಜ್ಮೆಂಟು. ನೀಟ್ ಬರೆದವರು CET ನೋಂದಣಿ ಮಾಡಿಸಬೇಕಂತ ಈ ಹಿಂದೆ ವರ್ಷದಲ್ಲೇ ಜಾರಿ ಇತ್ತು. ಅಂದರೆ ಈ ಹಿಂದಿನಲ್ಲೇ ನೀಟ್ ಬರೆಯೋರು ಕೂಡ CETಗೆ ನೋಂದಣಿ ಮಾಡ್ಕೋಬೇಕು ಅಂತ ಈ ಹಿಂದೆ ಕೂಡ ಜಾರಿಯಾಗಿತ್ತು, ಅದು ನಿಮ್ಗೆ ಗೊತ್ತು. ಆದರೆ ವ್ಯವಸ್ಥೆಯಲ್ಲಿ ಈ ವರ್ಷ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಎಷ್ಟು ಬಾರಿ ನೀಟ್ ತೆಗೆದುಕೊಂಡಿದ್ದರೂ ಕೂಡ ಆಯಾ ವರ್ಷದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಂದ್ರೆ ನೀವು CETಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಬಂದ್ಬಿಟ್ಟು ಕಡ್ಡಾಯ ಆಗಿರುತ್ತೆ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಮಾಡಲು ಬಂದ್ಬಿಟ್ಟು ನೋಡಲ್ ಸಂಸ್ಥೆ ಆಗಿರ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಫೇಕ್ ಸುದ್ದಿಗಳನ್ನು ನಂಬೇಡಿ, ರೂಲ್ಸ್ ಮಾಡಿದ್ದಾರೆ, ಹಂಗೆ ಬದಲಾವಣೆ ಮಾಡಿದ್ದಾರೆ, ಆ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕಂತ. 7 ಲಕ್ಷ ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ. ನೀವು ರಾಜ್ಯದಲ್ಲಿ ಸೀಟ್ ತಗೋಬೇಕಂದ್ರೆ ನೀಟ್ಗೆ ಇದು CET ಮುಖಾಂತರ ರಿಜಿಸ್ಟ್ರೇಷನ್ ಆಗೋದು ಕಡ್ಡಾಯ.